ಸಣ್ಣ ಉದ್ಯಮ ಮತ್ತು ಗೃಹ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುವ ಹಾಗೂ ಬೆಂಬಲಿಸುವ ನಿಟ್ಟಿನಲ್ಲಿ ದಾಂಡೇಲಿಯ ಕುಳಗಿ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಏಪ್ರಿಲ್ 3ರಿಂದ 5ರವರೆಗೆ 3 ದಿನಗಳ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳ ನಡೆಯಲಿದೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ತಿಳಿಸಿದರು. ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮೇಳದ ಬಗ್ಗೆ ಮಾಹಿತಿ ನೀಡಿದ ಅವರು, ದಾಂಡೇಲಿಯ ರೋಟರಿ ಕ್ಲಬ್, ಕುಂದಾಪುರದ ಬೆನಕ ಇವೆಂಟ್ಸ್ ಮತ್ತು ಅಂಕೋಲಾದ ಶ್ರೀ ಗುರು ರಾಘವೇಂದ್ರ ಇವೆಂಟ್ಸ್ ಇವರ ಸಹಯೋಗದಲ್ಲಿ ಕುಳಗಿಯ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಏಪ್ರಿಲ್ 3ರಿಂದ ಏಪ್ರಿಲ್ 5ರವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ 3 ದಿನಗಳ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಆಹಾರದ ಮೇಳ ಮತ್ತು ಸ್ವದೇಶಿ ಮೇಳದಲ್ಲಿ 70ಕ್ಕೂ ಅಧಿಕ ಮಳಿಗೆಗಳು ಭಾಗವಹಿಸಲಿವೆ. ವಿಶೇಷವಾಗಿ ಇಳಕಲ್ ಹಾಗೂ ಖಾದಿ ಸೀರೆಗಳು, ಅಲಂಕಾರಿಕ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಬಿದಿರಿನ ಉತ್ಪನ್ನಗಳು, ದೀಪಾಲಂಕೃತ ಮಣ್ಣಿನ ಮಡಕೆಗಳು, ಹಲಸಿನ ಹಣ್ಣಿನ ಜಾಮ್, ಹಲಸಿನ ಉಪ್ಪಿನಕಾಯಿ, ಹುಣಸೆ ಹುಳಿ ಚಟ್ನಿ, ಅಪ್ಪೆ ಮಿಡಿ ಚಟ್ನಿ, ನ್ಯಾಚುರಲ್ ಐಸ್ ಕ್ರೀಮ್, ಮಣ್ಣಿನ ಆಭರಣಗಳು, ಉತ್ತರ ಭಾರತದ ಆಹಾರಗಳು, ಗೋವಾದ ಹೆಸರಾಂತ ಚಾಕೊಲೇಟ್ಗಳು, ಸ್ಟ್ರಾಬೆರಿ ತಿನಿಸುಗಳು, ಹೋಳಿಗೆ ಮತ್ತು ಇನ್ನಿತರ ತಿಂಡಿ ತಿನಿಸುಗಳನ್ನು ಲೈವ್ ಆಗಿ ತಯಾರು ಮಾಡಿ ಕೊಡಲಾಗುತ್ತದೆ. ಈ ಮೇಳದಲ್ಲಿ ಹಲಸು, ಮಾವಿನ ಗಿಡಗಳು, ಹೂವಿನ ಗಿಡಗಳು, ತರಕಾರಿ ಬೀಜಗಳು ಹಾಗೂ ಅನೇಕ ಗಿಡಗಳು ಕೂಡ ದೊರೆಯಲಿದೆ ಎಂದರು. ರೋಟರಿ ಕ್ಲಬ್ ಪ್ರಮುಖ ಎಸ್ ಪ್ರಕಾಶ್ ಶೆಟ್ಟಿ ಮತ್ತು ಮೇಳದ ಸಂಘಟಕ ಗಣೇಶ್ ಶೆಟ್ಟಿ ಮಾತನಾಡಿ, ಈಗಾಗಲೇ ಕಳೆದ ಹಲವು ವರ್ಷಗಳಿಂದ ಸ್ವದೇಶಿ ಮೇಳ ಸೇರಿದಂತೆ ಅನೇಕ ಕಡೆ ಈ ರೀತಿಯ ಮೇಳಗಳನ್ನು ಆಯೋಜಿಸುವ ಮೂಲಕ ಸ್ವ ಉದ್ಯೋಗಿಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಅವರ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದೇವೆ. ಸ್ವದೇಶಿ ವಸ್ತುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಮೇಳ ಪರಿಣಾಮಕಾರಿಯಾಗಿದೆ. 3 ದಿನಗಳ ಈ ಮೇಳದಲ್ಲಿ 70ಕ್ಕಿಂತ ಅಧಿಕ ಮಳಿಗೆಗಳು ಭಾಗವಹಿಸಲಿದ್ದು, ಯಶಸ್ವಿಯಾಗಿ ಸ್ವಾವಲಂಬನೆಯ ಜೀವನ ನಡೆಸುತ್ತಿರುವ ಇಂತಹ ಸ್ವ ಉದ್ಯೋಗಿಗಳನ್ನು ನಾವು ನೀವೆಲ್ಲರೂ ಸೇರಿ ಬೆಂಬಲಿಸಿ ಬೆಳೆಸುವುದರ ಜೊತೆಗೆ ಮತ್ತಷ್ಟು ಮಗದಷ್ಟು ಸ್ವದೇಶಿ ಉತ್ಪನ್ನಗಳು ಮಾರುಕಟ್ಟೆಗೆ ಬರುವಂತಾಗಬಹುದೇ ಈ ಮೇಳದ ಮೂಲ ಆಶಯವಾಗಿದೆ. ಈ ಮೇಳವನ್ನು ನೋಡಲು ಮತ್ತು ಮೇಳದಲ್ಲಿರುವ ವಿವಿಧ ವೈಶಿಷ್ಟ್ಯಪೂರ್ಣ ಹಾಗೂ ಆರೋಗ್ಯಪೂರ್ಣ ಮತ್ತು ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳನ್ನು ಖರೀದಿಸಲು ಹಾಗೂ ಮೇಳದ ಸವಿಯನ್ನು ಅನುಭವಿಸಲು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತೆ ಇಂತಹ ಮೇಳ ಇಲ್ಲಿಗೆ ಬರುವಂತಾಗಲು ತುಂಬು ಹೃದಯದ ಸಹಕಾರವನ್ನು ನೀಡುವಂತೆ ವಿನಂತಿಸಿದರು. ನಮ್ಮ ಈ ಮೂವರ ಸಂಯುಕ್ತ ಆಶಯದಲ್ಲಿ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳ ಎನ್ನುವಂಥ ಕಾನ್ಸೆಪ್ಟ್ ಅನ್ನು ನಾವು ದಾಂಡೇಲಿ ತಂದುಕೊಟ್ಟಿದ್ದೇವೆ. ಬಹಳ ವರ್ಷದಿಂದ ನಾವೊಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ಉದ್ದೇಶದಿಂದ ವಿಶೇಷವಾಗಿ ಆಹಾರ ಮೇಳ ಮಾಡಬೇಕೆನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವರ್ಷ ಸ್ವದೇಶಿ ಮೇಳ, ಯಾಕಂತೇಳಿ ಇವತ್ತು ನಾವು ವಿದೇಶಿಯಿಂದ ವಸ್ತುಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಅದನ್ನು ಹೋಗಲಾಡಿಸಲಿಕ್ಕೆ ಸ್ವದೇಶದಲ್ಲಿ ನಮ್ಮ ದೇಶದಲ್ಲಿ ಬೆಳೆಯುವಂಥ ವಸ್ತುಗಳನ್ನು ಆ ಮಾರುಕಟ್ಟೆಯನ್ನು ಮಾಡಬೇಕು. ಅದ್ರ ಮುಖೇನ ನಮ್ಮ ಇಲ್ಲಿ ಲೋಕಲ್ ಏನು ಮ್ಯಾನುಫ್ಯಾಕ್ಚರ್ ಇರ್ಬೋದು ಅಥವಾ ಕೆಲಸಗಾರ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗ ಮಾಡ್ತಿರ್ಬೋದು ಅಥವಾ ನಮ್ಮ ಮಣ್ಣಿನ ಸೊಗಡನ್ನು ಕೊಡಬೇಕೆನ್ನುವಂಥ ಉದ್ದೇಶದಿಂದ ಎಲ್ಲ ವಸ್ತುಗಳನ್ನು ಇವತ್ತು ರಾಜ್ಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ವಿಭಾಗ, ಉತ್ತರ ಭಾರತ ವಿಭಾಗದಿಂದ ಕೂಡ ಸ್ಟಾಲ್ಗಳನ್ನು ನಾವು ಹಾಕ್ತೇವೆ. ಇದೇ ತಿಂಗಳು ಬರುವ ತಿಂಗಳು ಏಪ್ರಿಲ್ 3, 4 ಮತ್ತು 5 ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಿರಂತರವಾಗಿ ಎಲ್ಲ ಸ್ಟಾಲ್ಗಳು ಓಪನ್ ಇರ್ತವೆ. ಈ 3 ದಿನ ಕಾರ್ಯಕ್ರಮ ಇರ್ತದೆ. 3ನೇ ತಾರೀಕು ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ಅಫಿಷಿಯಲ್ ನಾವು ಇನಾಗ್ರೇಷನ್ ಅನ್ನ ಸಂಜೆ 5:30 ಗಂಟೆಗೆ ಇಟ್ಕೊಂಡಿದ್ದೇವೆ. ಹಾಗೆ ಸಮಾರೋಪ ಸಮಾರಂಭವನ್ನು ಕೂಡ 5ನೇ ತಾರೀಕು ಸಂಜೆ ಇಟ್ಕೊಂಡಿದ್ದೇವೆ. ಹಾಗೆ ಸ್ಥಳ ವಿದ್ಯಾಧಿರಾಜ ಸಭಾಭವನ, ಕುಳಗಿ ರೋಡ್, ದಾಂಡೇಲಿ. ಇಲ್ಲಿ ಈ 3 ದಿನ ವಿಶೇಷವಾದಂತಹ ಸ್ವದೇಶಿ ಮೇಳ ಇರ್ತದೆ. ಇದರಲ್ಲಿ ಆವಾಗಲೇ ಹೇಳಿದ ಹಾಗೆ ಎಲ್ಲ ವಸ್ತುಗಳೊಂದಿಗೆ ತಿಂಡಿ ತಿನಿಸುಗಳನ್ನು ಕೂಡ ನಾವು ಬಹಳಷ್ಟು ವಿಶೇಷವಾಗಿ ಈಗ ಹಲಸಿನ ಮತ್ತು ಮಾವಿನ ಸೀಸನ್ ಆಗಿದ್ದರಿಂದ ವಿಶೇಷವಾಗಿ ಹಲಸಿನ ಹಣ್ಣಿನಿಂದ ವಿವಿಧ ತಿಂಡಿ ಅಥವಾ ಪದಾರ್ಥಗಳನ್ನ, ತಿಂಡಿ ತಿನಿಸುಗಳನ್ನ, ಹೋಳಿಗೆಗಳನ್ನ, ಬೇರೆ ಬೇರೆ ಅದರಲ್ಲಿ ನಮ್ಮ ಕುಂದಾಪುರದಲ್ಲಿ ಹೇಳೋದು ಮುಳುಕ ಅಂತ ಹೇಳಿ ಕರಿತೀವಿ, ಅದರ ಬಜೆಯನ್ನ ಮಾಡ್ತೀವಿ. ಅದು ಬಹಳ ವಿಶೇಷವಾದಂಥದ್ದು. ಮತ್ತು ಅದರ ದೋಸೆ ಕೂಡ ಇದೆ. ಆ ರೀತಿಯ ಹಲಸಿನ ಎಲ್ಲ ವಸ್ತುಗಳಿಂದ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ. ಮಣ್ಣಿನ ಪಾತ್ರೆಗಳಿರ್ಬೋದು, ಇಳಕಲ್ ಸೀರೆ ಇರ್ಬೋದು, ಅಥವಾ ನಮ್ಮ ದೇಶದಲ್ಲಿ ಬೆಳೆಯುವಂಥ ಉತ್ಪನ್ನಗಳು, ಮಾಡುವಂಥ ಉತ್ಪನ್ನಗಳ ಒಂದು ದೊಡ್ಡ ಮೇಳವನ್ನ ಮಾಡಬೇಕು ಅನ್ನುವ ಆಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಬೆನಕ ಇವೆಂಟ್ಸಿನ ರೊಟೇರಿಯನ್ ಗಣೇಶ್ ಶೆಟ್ಟಿ ಅವರು, ಬಾರ್ಕೂರ್ನವರು, ಅವರು ನಮ್ಮನ್ನ ಕೇಳ್ಕೊಂಡಾಗ ನಾವು ಬಹಳಷ್ಟು ಆಸಕ್ತಿಯಿಂದ ಅವರೊಂದಿಗೆ ಕೈ ಜೋಡಿಸಿದ್ದೇವೆ. ಎಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಬೇಕು ಮತ್ತು ಆದಷ್ಟು ಜನರಿಗೆ ಇದನ್ನು ಮುಟ್ಟಿಸುವಂತ ಕೆಲಸವನ್ನು ತಾವು ಮಾಡಬೇಕಾಗಿ ರೋಟರಿ ಕ್ಲಬ್ ಮತ್ತು ಬೆನಕ ಇವೆಂಟ್ಸ್ ಮತ್ತು ಗುರು ರಾಘವೇಂದ್ರ ಇವೆಂಟ್ಸ್ ಅಂಕೋಲ ಇವರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ನಮ್ಮೆಲ್ಲ ರೋಟರಿ ಸ್ನೇಹಿತರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಈಗಾಗಲೇ ಬಹಳಷ್ಟು ಫ್ಲೆಕ್ಸ್ಗಳನ್ನು ಹಾಕಿದ್ದೇವೆ. ಮಾಧ್ಯಮಗಳಲ್ಲಿ ಕೂಡ ಬೇರೆ ಬೇರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಾವು ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಜೋಯಿಡಾ ಇರ್ಬೋದು, ಹಳಿಯಾಳ, ಧಾರವಾಡ, ಹುಬ್ಳಿ ಎಲ್ಲರಿಗೂ ಕಳಿಸ್ತಾ ಇದ್ದೇವೆ. ನಾವು रामनगर ನಾವು ಇಲ್ಲೆಲ್ಲ ಕೂಡ ಅನೌನ್ಸ್ಮೆಂಟ್ಗಳನ್ನು ಕೂಡ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. अत्यंत हर्ष हो रहा है कि हम अपने आगामी कार्यक्रम
बृहद बहार मेला एवं स्वदेशी मेला की घोषणा कर रहे हैं, जिसका आयोजन रोटरी क्लब ऑफ दांडेली, बेनका इवेंट कुंदापुर, श्री गुरु राघवेंद्र इवेंट अंकोला के सहयोग से किया जा रहा है। यह भव्य आयोजन 3, 4 और 5 अप्रैल 2026 को 3 दिनों तक विद्याधिराज भवन कुलगी रोड दांडेली में प्रतिदिन सुबह 10 बजे से रात 9 बजे तक आयोजित किया जाएगा। यह मेला हमारी समृद्ध संस्कृति, पारंपरिक व्यंजन और स्थानीय उद्यमिता का एक सुंदर संगम है। यहाँ आने वाले सभी लोग विभिन्न प्रकार का आनंद ले सकते हैं। ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್, ಪ್ರಮುಖರಾದ ಎಸ್ ಸೋಮಕುಮಾರ್, ಸುಧಾಕರ್ ಶೆಟ್ಟಿ ಮತ್ತು ಅಭಿಷೇಕ್ ಕನ್ನಾಡಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.